ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ. ಒಂದು ಹೆಲ್ಪ್ ಆಗಿತ್ತಣ್ಣ. ಅಣ್ಣ ಈ ಏರಿಯಾದಲ್ಲಿ ಒಂದು ಹುಡುಗಿನ ಲವ್ ಮಾಡ್ತಿದ್ದೆ. ಆ ಹುಡುಗಿ ಮನೇಲಿ ಗೊತ್ತಾಗ್ಬಿಟ್ಟು ತುಂಬಾ ಸೀನ್ ಆಗ್ಬಿಟ್ಟು ಈಗ ಅವ್ರ ಮನೆಯಿಂದ ಹೊರಗಡೆನೆ ಬರ್ತಾ ಇಲ್ಲ. ಸೊ ಅದಕ್ಕೆ ಅವ್ನ ಹೆಂಗ ಹೊರಗಡೆ ಕರ್ಕೋಬೇಕು. ಏರಿಯಾ ದಾಟ್ಬಿಟ್ರೆ ಸಾಕು, ನನ್ನ ಮೂರಿಗೆ ಕರ್ಕೊಂಡು ಹೋಗ್ತೀನಿ. ಸ್ವಲ್ಪ ಹೆಲ್ಪ್ ಮಾಡೋಣ ಅಣ್ಣ. ಹುಡುಗಿ ಮುಖ ನೋಡ್ಬಿಟ್ಟು ಆಮೇಲೆ ಹೇಳೋಣ. ಇಂಥ ಹುಡುಗಿ ಬಿಟ್ಬಿಟ್ಟು ಹೋಗಿದ್ದೀನ ಅಂತ ನೀನೇ ಬೈತಾನ. ಹೆಂಗಣ ಬಿಟ್ಬಿಟ್ಟು ನೀನೇ ಹೇಳೋಣ. ನೀನಾದ್ರೆ ಬಿಟ್ಬಿಟ್ಟು ಹೋಗ್ತಿದ್ದ ಎಷ್ಟನೇ ಕ್ಲಾಸ್ ಅಣ್ಣ? ಇವಳು ಈಗ ಸೆಕೆಂಡ್ ಪಿ ಕಂಪ್ಲೀಟ್ ಮಾಡಿದ್ಲು. ನೀನಾದ್ರೆ ಬಿಟ್ಬಿಟ್ಟು ಹೋಗ್ತಿದ್ದ? ಎಷ್ಟನೇ ಕ್ರಾಸ್ ಅಂತ? ಕ್ರಾಸ್ ಅಣ್ಣ, ಅಲ್ಲಿ 12th ಕ್ರಾಸ್ ಅಣ್ಣ. ಹ್ಞೂ ಅಣ್ಣ. ಅಣ್ಣ ಏನಣ್ಣ ಹಿಂಗ್ ಮಾಡ್ತೀವಣ್ಣ? ಅಣ್ಣ ಲವ್ ಅಣ್ಣ, ಟ್ರೂ ಲವ್ ಅಣ್ಣ, ಇಷ್ಟೇನ ಅಣ್ಣ ಹುಡುಗರು? ಏನಣ್ಣ ನಾನೇನ್ ಮಾಡಕೈತಿದೆ? ಟ್ರೂ ಲವ್ ಅಂದ್ರೆ ಹೆಲ್ಪ್ ಮಾಡಿ ಅಣ್ಣ. ಯಾವ ತರ? ಹೋಗೋರ್ ಮನೇನ್ ಕರ್ಕೊ ಬರ್ಬೇಕಾ? ಹ್ಞೂ ಅಣ್ಣ, ಕರ್ಕೊ ಬರೋದು ಕೂಡ ಅಲ್ಲಿ ಮನೆಯವ್ರಿಗೂ ಹೋಗಕ್ಕೆ ಸ್ವಲ್ಪ ಧೈರ್ಯ ಬೇಕಣ್ಣ. ಆ ಮೀಟ್ರ್ ನಂಗಿಲ್ಲ. ನಂಗ್ ಮೀಟರ್ ಬೇಕು. ಮೀಟರ್ ಅಣ್ಣ ಹಿಂಗ್ ನೋಡೋಣ ಹಿಂಗಣ್ಣ ಇದೆಯಾ ಬಾಡಿ ಎಲ್ಲ ಇಟ್ಕೊಂಡು ನಿನಗ್ ಮೀಟ್ರ್ ಇರಲ್ವ ಅಣ್ಣ? ಇಲ್ಲ ಅಣ್ಣ, ಹೋಗಿ ಕರ್ಕೊಂಡ್ಬಿಡೋಣ. ಒಂದ್ಸರಿ ಏರಿಯಾ ದಾಟ್ತು ಅಂದ್ರೆ ನಂದೇ ಅವನು. ಅಡೆ ಇಡೀ ಮೈಸೂರಲ್ಲೇ ಯಾವ ಏರಿಯಾ ಆಗಿದ್ರು ಹೋಗಿ ಕರ್ಕೊಂಡ್ಬಿಡ್ತಿದೆ. ಈ ಏರಿಯಾ ಆಗಿದ್ರು ನಂಗೆ ಸಕ್ಕಲ್ ಭಯ ಆಯ್ತು ಅಣ್ಣ. ಎಲ್ಲ ನಿನ್ನಂತಾರೆ ಅಣ್ಣ, ಘಟದ ಬೇಜಗಳು. ಅವ್ರ ಮನೆಯಲ್ಲಿ 3 ಜನ ಅಣ್ಣಂದಿರು. ನಾನು ಅದೇ ನಂಗೇನು ಮಾಡಲ್ವಾ? ನೀನ್ ನೋಡಿದ್ರೆ ನಂಗೆ ಭಯ ಆಗುತ್ತೆ ಅಣ್ಣ. ಇಲ್ಲಿರೋ ಜನ ನನ್ನ ನೋಡ್ಬಿಟ್ರೆ ಹಂಗೆ ಗಾಟ ಅಂತ ನಡುಗ ಬಿಡ್ತಾರೆ. ಅವ್ರ ಎದುರು ಕಡಲ್ವ? ಅಲ್ಲ, ನೀನ್ ಯಾರಪ್ಪ ಅಂತ ಕೇಳಿದ್ರೆ ನಾನೇ ಹೇಳೋಣ. ಅವ್ರಿಗೆ ನನ್ ಮೇಲೆ ಏನಾರು ಹಾಕ್ಬಿಟ್ರೆ ರುಬ್ಬದ್ರಿ ಕಟ್ಬೇಸಣ ಹೋಯ್ತೀನಿ. ಕಟ್ಟಿದ್ರೆ ತಾನೇ ಬಿಚ್ಚಕ್ ನಡೆಯಲೇ. ಅದೆಲ್ಲ ಮಾಡೋಣ ಅಣ್ಣ, ರೂಲ್ ಅಣ್ಣ. ನನ್ನ ಬಿಟ್ಟು ಅವಳು ಬೇರೆ ಯಾರ ಮೇಲೆ ಏನ್ ಗೊತ್ತಾಗಲ್ಲ. ಹಂಗ ಹಾಕೊಡಂಗಿದ್ದೀರಾ ನನ್ನೇ ಹಾಕೊಡ ಹೇಳಪ್ಪ ಇಷ್ಟೊತ್ತಿಗೆ. ಹೆಲ್ಪ್ ಮಾಡೋಣ ಸರಿ ಅಣ್ಣ. ನಿನ್ನ ಹೆಸರು ಏನು ಅಂತ ಹೇಳೋಣ. ನಂಗೆ ಊಟ ಹೋಗಿ ನಿನ್ನ ಹೆಸರು ಇರ್ತೀನಿ. ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ಬರಲ್ಲ. ನಿನ್ನ ಹೆಸರು ಏನು ಹೇಳೋಣ ಸಾಕು ಅಣ್ಣ. ಹೆಸರು ಹೇಳೋಣ ಅಣ್ಣ. ಇದು ಫ್ರಾಂಕ್ 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 ಅಣ್ಣ. ಹೆಸರು ಶಿವರಾಜ್. ಓಕೆ, ಥ್ಯಾಂಕ್ ಯು ಅಣ್ಣ. ಹುಡುಗಿನ ಲವ್ ಮಾಡ್ತಿದ್ದೆ ಅಣ್ಣ. ಅವ್ರ ಮನೇಲಿ ಗೊತ್ತಾಗ್ಬಿಟ್ಟೈತೆ. ಸರ್ ನಾನು ಆಕ್ಚುಲಿ ಬಂದಿದ್ದೀವಿ ಒಂದು 2 ತಿಂಗಳಾಯ್ತು. ಗೊತ್ತಾಯ್ತು. ಏನು ಅಣ್ಣ 2 ತಿಂಗಳಾದ್ರೆ ಏನಣ್ಣ? 4 ತಿಂಗಳಾದ್ರೆ ಏನಣ್ಣ? ನಾ ಬಂದು ಬರೀ 2 ದಿನ ಆಯ್ತು ಅಷ್ಟೇ ಇಲ್ಲಿಗೆ. ನಮ್ಮ ಹುಡುಗಿ ನೋಡ್ಕೊಂಡು ಇಲ್ಲೇ ಅವಳೆ ಏರಿಯಾ ದಾಟ್ಸಕ್ ಆಗ್ತಾ ಇಲ್ಲ. ಏನು ಟ್ರೂ ಲವ್ ಅಣ್ಣ. ನಮ್ಮ ಹುಡುಗಿ ಗೊತ್ತಾಯ್ತು ನನಗೆ ಗೊತ್ತಿಲ್ಲ. ಬಂದು 2 ತಿಂಗಳಾಯ್ತು. ನಾನು ಬೆಳಿಗ್ಗೆ ಸಂಜೆ ಬರೋದು ಅಣ್ಣ. ಹುಡುಗಿ ಮುಖ ನೋಡ ನೀನೇ ಶಾಕ್ ಐತೆ. ಇಂಥ ಹುಡುಗಿನ ನೀವು ಬಿಟ್ಬಿಟ್ಟೈತೆ ಅಂತ ಹೇಳ್ತಾನ. ಈ ಹುಡುಗಿ ನೋಡಿ ನಿನ್ ಜನ್ಮಕ್ಕೆ ಹೋಗೋ. ಸಾರಿ ಸರ್. ಅಣ್ಣ ಇಂಥ ಹುಡುಗಿನ ಸರ್ ನಾನು ಮದುವೆ ಆಗಿ ನಾನು ತಗೊಂಡಿದ್ದೀನಿ. ನಾನು ನೋಡಕ್ ಆಗಲ್ಲ. ಹೇಳಿಕೆ ನಾನು ಬೆಳಿಗ್ಗೆ ಹೋದ್ರೆ ಸಂಜೆ ಬರೋದು. ಅರ್ಥ ಮಾಡ್ತಾನ. ಸಾರಿ. ನಾನ್ ಬೇರೆ ಊರಿಂದ ಬಂದಿರೋದಣ್ಣ. ಯಾವುದು? ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ಮೈಸೂರಲ್ಲೆಲ್ಲ ಟೆರರ್ ರೌಡಿಗಳಿರೋದು. ಸ್ವಲ್ಪ ಏರಿಯಾ ದಾಟ್ಸಿದ್ರು ಒಂದೇ ಇಟ್ಟು ಖರ್ಚಾಗುತ್ತೆ. ಏನಿಲ್ಲ, ಬಟ್ ನೀವು ಕರೆಕ್ಟ್ ಆಗಿ ಅಡ್ರೆಸ್ ಇದು ಮಾಡ್ಕೋಬೇಕು. ಏನಣ್ಣ ಲವ್ ಹೆಲ್ಪ್ ಮಾಡಿ ಅಣ್ಣ. ನಾವು ಹೆಲ್ಪ್ ಮಾಡೋದಂತಲ್ಲ, ಹಂಗೆ ಶೇವಿಂಗ್ ಮಾಡ್ತಿದ್ರೆ ಹಂಗೆ ದರ್ಶನ್ ತರ ಕಾಣಿಸ್ತೀರ ಅಣ್ಣ. ಡಿ ಬಾಸ್ ಕಾಣಿಸ್ತೀರಿ. ನೀವು ಡಿ ಭಾಷೆ ಕಾಣಿಸ್ತಿರೋದಂತರ ನಾವು ಯಾವ ಭಾಷೆ ಅಲ್ಲ, ಮನೆ ಭಾಷೆ ನಾವು. ಮರಿ ಬಾಸ್ ಆದ್ರೆ ಏನು, ಕುರಿ ಬಾಸ್ ಆದ್ರೆ ಏನಣ್ಣ? ಲವ್ ಅಂತ ಬಂದಾಗ ಎಲ್ರು ಹೆಲ್ಪ್ ಮಾಡ್ಬೇಕಣ್ಣ. ಹಿಂಗ್ ಮಾಡಿದ್ರೆ ಹೆಂಗಣ್ಣ? ನಮ್ಗೆ ಬಂದು ನಾವು ಬಂದು ಮಂಡ್ಯದಿಂದ ಬಂದು ಸೆಟ್ ಆಗಿರೋದು 1-2 ತಿಂಗಳಾಯ್ತು. ಮಂಡ್ಯ ಅಣ್ಣ. ರಾಜವಲಿ ಮೂವಿ ತೆಗ್ದಿರೋದಣ್ಣ. ರಾಜವಲಿ ನಾವು ಬೆಳಗ್ಗೆ ಆಯ್ತು ಸಂಜೆ ಆಯ್ತು. ರಾಜವಲಿ ಎಷ್ಟನೇ ಕರೆಸ್ಬಿಡೋಣ ಆ ಕಡೆ ಅಂತಮ್ಮ. ಗೊತ್ತಾಯ್ತು. ನಮ್ಗೆ ಪರಿಚಯ ಯಾರು ಇಲ್ಲ. ನಾ ಇದೀನಿ ಅಣ್ಣ, ತಲೆನೇ ಬಿಡಿಸ್ಬೇಡ. ನಮ್ಮ ಹುಡುಗಿ ಮನೆ ಯಾವಾಗ ಕರ್ಕೊಳ್ತೀನಿ. ಇದೊಂದ್ ಸರಿ ಹೆಲ್ಪ್ ಮಾಡೋಣ ಲವ್ಗೆ. ಯಾರು ಹೆಲ್ಪ್ ಮಾಡೋದನ್ನು ಅಡ್ರೆಸ್ ಕೊಡ್ತಾರೆ, ಇನ್ನೂ ಮಾಡ್ಬೋದು. ಇಲ್ಲಿ ಅಡ್ರೆಸ್ ಕೊಟ್ಟರೆ ಏನೇನು ನಮ್ಗೆ ಅಡ್ರೆಸ್ ಏನಿಲ್ಲ ಅಣ್ಣ. ಇದು BMC ನಗರ, ಇದು ಮೇಟಗಳ್ಳಿ. ಅವೇ ಒಬ್ಬಾಡು ಇನ್ನ ಅದಕ್ಕಿಂತ ಏನ್ ಬೇಕು? ಸಾರಿ ಸರಿ ಸರಿ ಅಣ್ಣ. ನೋಡಕ್ ಡಿ ಬಾಸ್ ತರ ಎಲ್ಲ ಕಾಣಿಸ್ತೀವಿ ಅಂತ ಹೇಳಿ ಅಣ್ಣ. ಇಲ್ಲಿ ಈ ಏರಿಯಾದಲ್ಲಿರೋ ಒಂದು ಹುಡುಗಿನ ಲವ್ ಮಾಡ್ತಿದ್ದೆ ಅಣ್ಣ. ಮನೇಲಿ ಗೊತ್ತಾಗ್ಬಿಡುತ್ತೆ.
ಹೊಡೆಯಕ್ ಬೇರೆ ಬರ್ತಾರಣ್ಣ, ಸಖತ್ ಭಯ ಆಗ್ತೈತೆ. ಆ ಹುಡುಗಿನ ಬರೀ ಏರಿಯಾ ದಾಟ್ಸ್ಬಿಡೋಣ ಸಾಕು, ಆರಾಮಾಗಿ ತಗೋತೀನಿ. ಇಲ್ಲ ಅಣ್ಣ ಮುಂದಗಡೆ ಸೆಕೆಂಡ್ ಕ್ರಾಸ್ ಮನೆ, ಅಲ್ಲಿಂದ ಹೆಂಗಾದ್ರು ಹುಡುಗಿನ ಬರೀ ನಿಮ್ ಏರಿಯಾ ದಾಟ್ಸೋಣ, ಅದಾದ್ಮೇಲೆ ಬೇಕಾರೆ ನೋಡ್ಕೋಬೇಕು ಅಣ್ಣ. ಏನಣ್ಣ ಟ್ರೂ ಲವ್ ಅಣ್ಣ, ಹೆಲ್ಪ್ ಮಾಡೋಣ ಅಣ್ಣ. ಸರಿ ಹುಡುಗಿ ಫೋಟೋ ನೋಡೋಣ, ಹುಡುಗಿ ಫೋಟೋ ನೋಡು, ಆಮೇಲೆ ಏನೋ ಇಷ್ಟ ಆಗ್ಲಿಲ್ಲ ಅಂದ್ರೆ ಬೇಡಣ. ನೋಡೋಣ ಈ ಹುಡುಗಿಗಿಂತ ಒಂದು ಹುಡುಗಿ ಬೇಕಣ್ಣ. ಅಣ್ಣ ನೋಡೋಣ ನೋಡೋಣ ಏನಣ್ಣ ಹೆಂಗ್ ಮಾಡ್ತೀರಾ? ಬ್ರೋ ಫ್ರಾಂಕ್ ಬೇಕಿತ್ತು ಬ್ರೋ. ಬ್ರೋ ಒಂದು ದೊಡ್ಡ ಸೀನಲ್ಲಿ ಸಿಗಾಕೋಬಿಟ್ಟಿದ್ದೀನಿ. ಅಂದ್ರೆ ಲವ್ ಮ್ಯಾಟ್ರು ಬ್ರೋ. ಲವ್ ಮಾಡಿದ್ದೆ, ಇಲ್ಲಿ ಬಂದೆ, ಈ ಏರಿಯಾ ನೋಡಿ ನಂಗೆ ಸಖತ್ ಭಯ ಆಗ್ತಿದ್ವಿ. ನೋಡಕ್ಕೆಲ್ಲ ದೊಡ್ಡ ಡಾನ್ಗಳು ತರ ಅವ್ರೆ, ಅವ್ರ ಅಣ್ಣಂದಿರಲ್ಲ. ಸ್ವಲ್ಪ ಬ್ರೋ ಬರೀ ಏರಿಯಾ ದಟ್ ಹುಡುಗಿನ ಇಲ್ಲಿಂದ ಕರ್ಕೊಯ್ತೀನಿ ಬ್ರೋ. ಇಲ್ಲೇ ಬ್ರೋ ಈ ಏರಿಯಾನೇ ಬ್ರೋ, ಸೆಕೆಂಡ್ ಕ್ಲಾಸ್. ನಾನು ಇದೆ ಬ್ರೋ ಹುಡುಗಿ ನೋಡಿಲ್ಲ ಬ್ರೋ. ನೋಡಿಲ್ಲ ಬ್ರೋ ನೋಡಿ ಬ್ರೋ, ಇಂಥ ಹುಡುಗಿನ ಮಿಸ್ ಮಾಡ್ಕೊಳಕ್ ನಂಗೆ ಮನ್ಸೇ ಗೊತ್ತಿಲ್ಲ ಬ್ರೋ. ಇಲ್ಲ ಬ್ರೋ ಮಸ್ತ್ ಹುಡುಗಿ ಬಂದ್ಲು ಬ್ರೋ, ನಿಜ ಬ್ರೋ, ಟ್ರೂ ಲವ್ ಬ್ರೋ, ಹೆಲ್ಪ್ ಮಾಡು ಬ್ರೋ. ಫ್ರಾಂಕು ಹಣ ಬಂದ ಅಣ್ಣ, ಒಂದ್ ಪ್ರಾಬ್ಲಮ್ ಹೊಡಿತೆ ಅಣ್ಣ, ಹೇಳಿ ಒಂದ್ ಹೆಲ್ಪ್ ಮಾಡ್ಬೇಕಿತ್ತು ಹೇಳಿ. ಅಣ್ಣ. ಈ ಏರಿಯಾದಲ್ಲಿ ಒಂದು ಹುಡುಗಿನ ಲವ್ ಮಾಡ್ಬೋದು, ಅವ್ರ ಮನೇಲಿ ಗೊತ್ತಾಗ್ಬಿಟ್ಟಿತ್ತು ಅಣ್ಣ. ಇವಾಗ ನಾ ಏರಿಯಾ ಬಿಟ್ಟು ಕರ್ಕೋಬೋದ್ರಿ ಅಣ್ಣ, ಕರ್ಕೋಬೋದ ಇವ್ರು ಹೇಳಿ, ಇವರೇ ನಮ್ಮ ಏರಿಯಾ ಅಧ್ಯಕ್ಷರು. ನೋಡೋದೇ ಗೊತ್ತಾಗುತ್ತೆ ಅಣ್ಣ, ಪಾಪ ಅಷ್ಟೇ. ನಿಜ ಗುರು. ನೀವೇನೊಂಚೂರು ಗಡ್ಡ ಬಿಡ್ಸ್ಕೊಟ್ರೆ ರಾಕಿ ಬಾಯ್ ಇಷ್ಟ ತರನೇ ಕಣ. ಇಲ್ಲಿ ಚೂರು ಪ್ರ್ಯಾಂಕ್ ಮಾಡ್ತಾರೆ ಕಣ. ಅವ್ರನ್ನ ಕ್ಯಾಮ್ರಾ ಸ್ವಲ್ಪ ಒಳಗೆ ಇಟ್ಕೊಂಡ್ ಮಾಡಕ್ ಹೇಳ್ರಿ. ಕ್ಯಾಮ್ರಾ ಸ್ವಲ್ಪ ಒಳಗಿಡ್ರಲ್ಲ, ವೇಸ್ಟ್ ಆಯ್ತು ಒಂದು ಕ್ಲಿಪ್. ಕೇಳಲ್ಲ, ಇದ್ಯಾ ಹಿಂಗ್ ಕೇಳ್ತಾರಲ್ಲ ಅಂತ ನೋಡ್ತಾ ಇದೀನಿ ನಾನು. ಹೌದಾ? ಇರ್ಲಿ. ಸರಿ ಅಣ್ಣ, ಪ್ರ್ಯಾಂಕ್ ಮಾಡ್ತಾರೆ. ಕ್ಯಾಮ್ರಾ ನೋಡೋಣ. ಅಂಕಲ್ ಕರೆಕ್ಟ್ ಟೈಮ್ ಬಂದಿದ್ದೀರಾ? ಒಂದ್ ಹೆಲ್ಪ್ ಬೇಕಿತ್ತು. ಈ ಏರಿಯಾದಲ್ಲಿ ಒಂದು ಹುಡುಗಿನ ಲವ್ ಮಾಡ್ಬಿಟ್ಟೆ, ಅದಕ್ಕೆ ಈಗ ಹೊಡೆಯಕ್ಕೆ ಹುಡುಗರು ಬೇಕು ಅಂತ ಹೇಳ್ತಾರೆ. ಕರೆಕ್ಟ್ ಟೈಮ್ ಬಂದಿದ್ದೀರಾ? ಇದೆಲ್ಲ ಕರೆಕ್ಟ್ ಆಗೈತೆ ಅಂತ ನೋಡಿ. 2 3 4 5 6 7 ಅಷ್ಟೇ ಇಲ್ಲ, ಗಣಿತಾನೆ ಬರಲ್ವಾ? 6 ಐತೆ ಅಂಕಲ್ ಕರೆಕ್ಟಾಗಿ. 6 ಇಟ್ಕೊಂಡು ಪಕ್ಕ ಹೋಗಿ ಹೊಡೆದ್ರೆ ಹುಡುಗಿನ ತಗೋ ಬರ್ಬೋದು. ನಂಗೆ ಈ ಏರಿಯಾ ದಾಟ್ಸ್ಕೊಡ್ಬಿಟ್ರೆ ಸಾಕು. ಯಾರು ಕೊಟ್ಟವ್ರು ಒಂದ್ ಹುಡುಗರು ನಾನೇ ಅರೇಂಜ್ ಮಾಡ್ತೀನಿ, ಇದಿಷ್ಟು ಕೊಡ್ತೀರಾ ಹೇಳಿ? ಪಟ್ಟಿಗಳು ಮಿಲ್ ಮಾಡ್ಸಕ್ ಹೊಡೆಯಕಣ, ಹೊಡೆದ್ರೆ ಪಕ್ಕ ಏರಿಯಾ ದಾಟ್ಸ್ಬೋದು. ಹೊಡೆಯಕಂತ ಅಲ್ಲ ಕಣಪ್ಪ, ಮಿಲ್ ಮಾಡ್ಸಕ್ ತಗೊಳ್ತಾರ, ನೀನು ಹೊಡೆಯಕಲ್ಲ. ಹೊಡೆಯಕ್ ಬಾ, ಅಲ್ಲಿ ಕೊಡ್ತೀನಿ ಬೊಂಬುಗಳ. ಹೌದಾ? ಯಾವ್ದಾರ ಬೊಂಬುಗಳ ಎತ್ಕೊಳ್ಳೋದ. ಹೌದಾ? ಇದು ಇವು ಕಣ ಕಿಕ್ಕಿ ಚೌಕಟ್ಗಳು ಮಾಡ್ಸೋದು ಓನರ್ಗಳದು. ಹೌದಾ? ಹೊಡೆಯೋದೇ ಬೇರೆ. ಹುಡುಗಿನ ನೋಡೋಣ, ಹುಡುಗಿ ನೋಡಿದ್ರೆ ಇದನ್ನ ಈಗಲೇ ಕೊಟ್ಟು ಹೋಯ್ತೀಯ. ಈಗ ಎಲ್ಲಿ ಕೊಡೋದು? ಹುಡುಗಿ ಇದರಿಂದ ಒಂದು ಹುಡುಗಿ ಬೇಕು. ಇವಳಲ್ವೇನೋ? ಯಾರಣ್ಣ ಇವಳು? ಇವಳು ನಮ್ಮ ಹುಡುಗಿ ಅಣ್ಣ, ಈಗ 7th PU ಮುಗಿಸ್ಬಿಟ್ಟು ಊರಿಗೆ ಬಂದವಳೆ ಬ್ಯಾಂಗ್ಳೂರಿಂದ. ಇದ್ರೆಲ್ಲ ತಗೊಂಡ್ ಹೊಡೆಯಕತ್ತವ ಅಣ್ಣ, ಇದ್ರಲ್ಲಿ ಹೊಡಿಯಕಲ್ವ ಅಣ್ಣ? ಹೊಡೆಯಕ್ಕಾಗಲ್ಲ. ಕಿಲೋಮೀಟರ್ ಹೀರೋಯಿನ್ ಅವಳು. ನಮ್ಮ ಹುಡುಗಿ ಅಣ್ಣ, ನಿಮ್ ಹುಡುಗಿ ಅವಳ ಮೇಲೆ ಫುಲ್ ಹುಚ್ಚ ಆಗಿದ್ದೀನಿ, ಅವಳು ಬಿಡಕ್ಕೆ ಆಗಲ್ಲ ನಾನು. ಫುಲ್ ಹುಚ್ಚ ಆಗ್ಬಿಟ್ಟಿದ್ದೀನಿ ಅವಳ ಮೇಲೆ. ಏನ್ ಮಾಡ್ಬೇಕು ಅಂತ ಹೇಳಪ್ಪ. ಇಲ್ಲೇ 2nd ಕ್ಲಾಸ್ ಅಲ್ಲಿ ಅವ್ರ ಮನೆ. ಈಗ ಅವ್ರ ಅಣ್ಣಂದಿರು 3 ಜನ ಅವ್ರೆ, ಮತ್ತೆ ಅವ್ರ ದೊಡ್ಡಪ್ಪಂದಿರು ಒಬ್ಬಿಬ್ರು ಅವ್ರೆ, ಅವ್ರ ಅಪ್ಪನೂ ಸೇರಿ 3 ಜನ, ಟೋಟಲ್ 6 ಜನ ಅವ್ರೆ. 6 ಜನ ಕೊಡ್ದ್ಬಿಟ್ಟು ಎದಾಗವ್ರೆ. ನಡಿ ಎತ್ತು. ಸರಿ ಅಣ್ಣ, ಬಾಣ ನೀ ಬಾಣ, ಹೋಣ ಬಾಣ, ನಾ ಓಡ್ತೀನಿ ಅಣ್ಣ. ಫುಲ್ ಬಾಡಿ ಫಿಟ್ನೆಸ್ ಐತಿ, ಓಡ್ತೀನಿ. ಬಾಡಿ ಫಿಟ್ನೆಸ್ ಹತ್ತು ಗಾಡಿನ ಪಕ್ಕದಲ್ಲೇ ಓಡ್ಬಿಡ್ತೀನಿ. ನಿನ್ ಗಾಡಿನೂ ನಾನು ನೋಡೋಣ. ಹಂಗ ನೋಡೇ ಬಿಡೋದು. ನಾನು ಸ್ಪೀಡಾಗಿ ಹೋದ್ರೆ ನೀನೇ ಹುಡುಗಿನ ತಗೋಬೇಕು. ನಾನೇ ಕುಡಿ, ನೀನ್ ತಾನೆಲ್ಲ ಮಾಡಿರ್ಬೇಕು, ನೀನ್ ಕರ್ಕೋಗಲ್ಲಪ್ಪ. ಸರಿ ಅಣ್ಣ, ಓಕೆ ಅಣ್ಣ, ಯಾರಾದ್ರೂ ಹೋಗ್ಲಿ ಹುಡುಗಿನ ತಗೊಂಡು ಏನ್ ಹೇಳ್ತೀರಾ ನೋಡೋಣ. ಇದ್ರಲ್ಲಿ ಯಾರು ಫಸ್ಟ್ ಅಂತ ನೋಡೇ ಬಿಡೋಣ. ಗಾಡಿ ಸ್ಟಾರ್ಟ್ ಮಾಡೋಣ. ಹೋಣ ಆಗ್ತೇನೆ ಅಣ್ಣ. ಸ್ವಲ್ಪ ನೋವು, ಆಲ್ಟ್ ವೀಕ್ ಪೇಷಂಟ್, ಅದಕ್ಕೆ ಆಗಲ್ಲ. ಹೋಗೋಣ. ಥ್ಯಾಂಕ್ಸ್ ಅಣ್ಣ ಹೆಲ್ಪ್ ಮಾಡೋದಕ್ಕೆ. ಯೂಟ್ಯೂಬ್ ಚಾನಲ್
ಸರಿ ಥ್ಯಾಂಕ್ಸ್ ಅಣ್ಣ. ಪ್ರೀತಿಗೆ ಪ್ರೀತಿ ಒಂದೇ ಮನಸ್ಸಿದ್ರೆ